ನಿಮಗಿದು ಗೊತ್ತಾ? ಪಟ್ಟದಕಲ್ಲಿನಲ್ಲಿ ಶಿವನಿಗೆ ಅರ್ಪಿತವಾಗಿ 9 ದೇವಸ್ಥಾನಗಳಿವೆ. ಆದರೆ ಯಾವುದಕ್ಕೂ ಪೂಜೆ ನಡೀತಿಲ್ಲ. ಕೇವಲ ವಿರೂಪಾಕ್ಷ ದೇವಸ್ಥಾನದಲ್ಲಿ ಮಾತ್ರ ಪೂಜೆ ನಡೆಯುತ್ತದೆ. ಯಾಕೆ ಗೊತ್ತಾ? ಕನ್ನಡ ದೇವಸ್ಥಾನಗಳ ಶಿಲ್ಪಕಲೆಯ ಪ್ರಥಮ ಪ್ರಯೋಗಗಳನ್ನು ಪ್ರತಿನಿಧಿಸುವ ದೇವಾಲಯಗಳ ಗುಂಪಿಗೆ ಪಟ್ಟದಕಲ್ಲು ಪ್ರಸಿದ್ಧ. ಚಾಲುಕ್ಯರ ಆ ಒಂದು ಕಾಲದಲ್ಲಿ ದೇವಸ್ಥಾನಗಳ ನಿರ್ಮಾಣಕ್ಕಾಗಿ ಮಣ್ಣು ಮಿಶ್ರಿತ ಕಲ್ಲುಗಳನ್ನು ಬಳಕೆ ಮಾಡುತ್ತಿದ್ದರು. ಶಿವನ ಪೀಠ ಮತ್ತು ಲಿಂಗ ಕೂಡ ಇದೇ ಕಲ್ಲಿನಲ್ಲಿ ಶಿಲಾವಿನ್ಯಾಸ ಮಾಡುತ್ತಿದ್ದರು. ಪೂಜೆಯ ಸಮಯದಲ್ಲಿ ದೇವರಿಗೆ ನೈವೇದ್ಯ ಅಭಿಷೇಕ ಸಹಜ, ಆದರೆ ಲಿಂಗಗಳ ರೂಪ ಬದಲಾವಣೆ ಆಗುತ್ತಿತ್ತು. ಕಾರಣ ಮಣ್ಣು ಮಿಶ್ರಿತ ಕಲ್ಲು. ಸುಮಾರು ವರ್ಷಗಳ ನಂತರ ಬ್ರಿಟಿಷರ ಆಳ್ವಿಕೆ ಮುಗಿದ ಮೇಲೆ 1958ರಲ್ಲಿ ಪುರಾತತ್ವ ಇಲಾಖೆ ಜಾರಿಗೆ ಬಂದಾಗ ಅವರು ಎಲ್ಲಾ ದೇಗುಲಗಳ ಪೂಜೆಗೆ ಅನುಮತಿ ಕೊಡಲಿಲ್ಲ. ಕೇವಲ ವಿರೂಪಾಕ್ಷನ ಸನ್ನಿಧಿಗೆ ಮಾತ್ರ ಅನುಮತಿ ಕೊಟ್ಟರು. ಕಾರಣ ದೇವಸ್ಥಾನದ ಲಿಂಗ ಮತ್ತು ನಂದಿ ಕಪ್ಪು ಕಲ್ಲಿನ ಅವಶೇಷ. ಆದ್ದರಿಂದ ಈ ದೇವಸ್ಥಾನವು ಪರಿಪೂರ್ಣವಾಗಿ ಸಿದ್ಧವಾಗಿ ನಿಂತು ಪ್ರತಿದಿನ ಪೂಜೆ ಸ್ವೀಕರಿಸುತ್ತದೆ. ಇಲ್ಲಿಗೆ ಪ್ರವೇಶ ಆ ಸದಾಶಿವನು ನಮ್ಮೆಲ್ಲರಿಗೂ ಕೊಟ್ಟಂತಹ ಒಂದು ವರದಾನ. ದೇಗುಲದ ಅಂಗಳದಲ್ಲಿ ಅದೆಷ್ಟೋ ಕಲಾವಿನ್ಯಾಸ, ರೋಮಾಂಚನ ಮಾದರಿಯ ಕಥಾಕಾವ್ಯ, ಶಿಲಾಸಾಗರದ ಮಂಥನ, ಶಿವಪಾರ್ವತಿ ವಿವಾಹ, ಸೀತೆ ಅಪಹರಣ, ಭೀಷ್ಮಾರ್ಜುನ ದೃಶ್ಯ, ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಆಧ್ಯಾತ್ಮಿಕ ಲೋಕವನ್ನು, ಪ್ರಪಂಚವನ್ನೇ ನಾವು ಇಲ್ಲಿ ಕಾಣಬಹುದು. ದೇಗುಲದ ಎದುರು ಬಂದು ನೋಡಿದರೆ ಸಾಕ್ಷಾತ್ ನಂದಿಯೇ ಕೂತು ಶಿವನ ಧ್ಯಾನ ಮಾಡುವ ರೀತಿ ಕಂಗೊಳಿಸುತ್ತದೆ. ಒಂದು ಬಾರಿ ಈ ಸಂಕೀರ್ಣಕ್ಕೆ ಭೇಟಿ ಕೊಟ್ಟು ವಿರೂಪಾಕ್ಷನ ವಿಜಯಿ ಆಶೀರ್ವಾದಕ್ಕೆ ತಲೆಬಾಗಿ ಕರ್ನಾಟಕದ ಅದೆಷ್ಟೋ ಕಣ್ಮರೆಯಾಗುತ್ತಿರುವ ಕಥಾ ಇತಿಹಾಸವನ್ನು ಅಗೆಯಲು ಫಾಲೋ ಮಾಡುವ ಮುಖಾಂತರ ಬೆಂಬಲಿಸಿ. ಧನ್ಯವಾದಗಳು.